ಅಂತಾರಾಷ್ಟ್ರೀಯ ವ್ಯವಹಾರ ಸಿದ್ಧಾಂತ ಇಂಟರ್ನ್ಯಾಷನಲ್ ಬಿಸಿನೆಸ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಈ ಅರ್ಥಶಾಸ್ತ್ರದ ಒಂದು ವರ್ಗಗಳಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಹಿವಾಟಿನ ಒಂದು ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತವನ್ನ ತಿಳಿದುಕೊಂಡಿದೆ. ಹೌದಾ? ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಈ ಸಾಂಪ್ರದಾಯಿಕ ಸಿದ್ಧಾಂತದ ಪ್ರಕಾರ ಏನಪ್ಪಾ ಅಂತಂದ್ರ ಪೂರೈಕೆಯು ತನ್ನದೇ ಆದಂತ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಸೊ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಂಪ್ಯಾರಿಟಿವ್ ಕಾಸ್ಟ್ ಇಸ್ ದ ಮೇನ್ ಆಸ್ಪೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಅಂತಾರಾಷ್ಟ್ರೀಯ ವಹಿವಾಟು ಜೊತೆಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳನ್ನ ನೋಡುವಾಗ ನಾವು ಈ ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತ, ಸಾಂಪ್ರದಾಯಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಅಲ್ಲಿ ಈ ಅಂತಾರಾಷ್ಟ್ರೀಯ ವ್ಯಾಪಾರ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಮುಖ್ಯವಾಗಿ ಈ ತುಲನಾತ್ಮಕ ವೆಚ್ಚ, ಕಂಪ್ಯಾರಿಟಿವ್ ಕಾಸ್ಟ್ ಏನಪ್ಪಾ ಅಂದ್ರೆ ಬಹಳ ಪ್ರಾಮುಖ್ಯತೆಯನ್ನು ಪಡಿತದ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದೆ. ಹೌದಾ? ಅದ್ರ ಬಗ್ಗೆ ಎಲ್ಲ ನೀವೆಲ್ಲ ನೋಟ್ಸ್ ಕಳಿಸಿದ್ದೆ, ಅವನ್ನೆಲ್ಲ ಓದ್ಕೊಂಡಿರ್ಬೋದು. ಇವತ್ತು ನಾನು PDF ಕಳಿಸ್ತೀನಿ ಕೆಲವೊಂದು ನೋಟ್ಸ್ ಗಳನ್ನ, ಅವನ್ನ ನೀವೇನಪ್ಪ ಅಂದ್ರೆ ನೋಡ್ಕೊಳ್ಬಹುದು. ಹೌದಾ? ಈಗ ನಾನು ಹೇಳ್ತಾ ಇರೋ ವಾಯ್ಸ್ ಕೇಳಿಸ್ತದೆ ನಿಮ್ಗೆಲ್ಲ ಕ್ಲಿಯರ್ ಆಗಿ? ಕೇಳಿಸ್ತಾ ಇದೆಯಾ ವಾಯ್ಸ್? ಓಕೆ. ಕಳೆದ ಅವಧಿಯೊಳಗೆ ಯಾವ ವಿಷಯ ಹೇಳಿದ್ನಮ್ಮ ನಾನು ನಿಮ್ಗೆ? ವ್ಯಾಪಾರದ ಕರಾರುಗಳು. ಹೌದಲ್ಲ? ವ್ಯಾಪಾರದ ಕರಾರುಗಳ ಬಗ್ಗೆ ಅರ್ಥ ಆಗಿದೆ? ವ್ಯಾಪಾರದ ಕರಾರುಗಳು ಅಂದ್ರೆ ಏನು? ವಾಟ್ ಆರ್ ದ ಟರ್ಮ್ಸ್ ಆಫ್ ಟ್ರೇಡ್? ಆಮದು ಮತ್ತು ರಫ್ತು ವ್ಯಾಪಾರದ ಅನುಪಾತವನ್ನ ತೋರಿಸುವಂತ ಸೂತ್ರಗಳು ಅಥವಾ ವ್ಯಾಪಾರದ ಲಾಭ ನಷ್ಟಗಳನ್ನು ವಿವರಿಸುವಂತ ಒಂದು ಪ್ರಮಾಣ ಅಂತ ಹೇಳ್ಬೋದು. ಹೌದಾ? ಅದಕ್ಕ 7 ಸೂತ್ರಗಳು ಬರ್ತಾವ. ಹೌದಾ? ವಸ್ತು ವಿನಿಮಯದ ವ್ಯಾಪಾರದ ಕರಾರುಗಳು. ಹೌದಾ? ಆಮೇಲೆ ಈ ಒಟ್ಟು ವಸ್ತು ವಿನಿಮಯದ ವ್ಯಾಪಾರದ ಕರಾರುಗಳು. ಹೌದಲ್ಲ? ಬೇರೆ ಬೇರೆ ರೀತಿಯಾದಂತ ಕ್ಯಾಲ್ಕುಲೇಷನ್ಸ್ ಇದಾವ. ರಿಯಲ್ ಗ್ರಾಸ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಬರ್ತಾವ. ನೈಜ ಏನು ವಸ್ತು ವಿನಿಮಯದ ಪರಿಣಾಮಗಳು, ಕರಾರುಗಳು. ಹೌದಲ್ಲ? ಅವೆಲ್ಲಾ ಸೂತ್ರಗಳು ನಮಗೆ ಏನ್ ತಿಳಿಸ್ಕೊಡ್ತಾವಪ್ಪ ಅಂತಂದ್ರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುವಂತ ಲಾಭ ನಷ್ಟಗಳನ್ನ ಹೇಗೆ ಅಳಿಬಹುದು. ಹೌದಲ್ಲ? ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದ್ರೆ ರಫ್ತಾದ್ರೂ ಹೆಚ್ಚಿಗೆ ಆಗಿರ್ಬೋದು ಅಥವಾ ಆಮದಾದ್ರೂ ಹೆಚ್ಚಿಗೆ ಆಗಿರ್ಬೋದು. ಇವತ್ತು ರಫ್ತು ಹೆಚ್ಚಿಗೆ ಆಗಿತ್ತಪ್ಪ ಅಂದ್ರೆ ನಮಗೆ ವ್ಯಾಪಾರದ ಕರಾರುಗಳು ಅನುಕೂಲ ಇರ್ತಾವ. ದ ಗೇನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೇಡ್ ಬಿಕಮ್ಸ್ ಪಾಸಿಟಿವ್ ಆರ್ ಅನುಕೂಲಕರ ಅಂತ ಹೇಳ್ತೇವೆ. ರಫ್ತು ಹೆಚ್ಚಿಗೆ ಆಗಿತ್ತಪ್ಪ ಅಂದ್ರೆ ನಮಗೆ ಏನಾಗ್ತದ, ಈ ವ್ಯಾಪಾರದ ಕರಾರುಗಳನ್ನು ನಾವು ನಿರ್ಧರಿಸಬಹುದು. ಅಮೆರಿಕಕ್ಕೆ, ಚೈನಾಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದೆ ಅಂತಂದ್ರೆ ನಾವೇನ್ ನೋಡ್ದ ಅವ್ರಿಗೆ ಟರ್ಮ್ಸ್ ಇಂತಿಂತ ಕಂಡೀಷನ್ಸ್, ನಮ್ಮ ರಫ್ತು ನಾವು ಇಷ್ಟು ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಇಷ್ಟು ಟ್ಯಾಕ್ಸ್ ಹಾಕ್ತೇವೆ, ಸುಂಕ ಕಸ್ಟಮ್ಸ್ ಹಾಕ್ತೇವೆ, ಆಮೇಲೆ ಇಷ್ಟು ನಿಮ್ಗೆ ರೆಸ್ಟ್ರಿಕ್ಷನ್ಸ್ ಇದಾವ, ನಮ್ಮ ಇಷ್ಟು ವಸ್ತುಗಳನ್ನ ತೆಗೆದುಕೊಳ್ಬೇಕು. ಹೌದಾ? ಈಗ ನಾವು ಟರ್ಮ್ಸ್ ಹಾಕ್ಬಹುದು. ಯಾರ ವ್ಯಾಪಾರ ಅಥವಾ ರಫ್ತು ಜಾಸ್ತಿ ಇರ್ತದ ಅವರ ಒಂದು ವ್ಯಾಪಾರದ ಕರಾರುಗಳು ಅನುಕೂಲ ಆಗಿರ್ತಾವ. ಹೌದಾ? ಯಾವ ದೇಶದ ಈ ವ್ಯಾಪಾರ ಅನುಕೂಲಕರ ಇರ್ತದ ಅದು ಅವ್ರೇನಪ್ಪ ವ್ಯಾಪಾರ ಕರಾರುಗಳನ್ನ ಹಾಕ್ಬಹುದು. ಯಾವ ದೇಶದ ಆಮದು ಜಾಸ್ತಿ ಇರ್ತದ ಆ ದೇಶದ ಒಂದು ವ್ಯಾಪಾರದ ಕರಾರುಗಳು ಅನಾನುಕೂಲಕರ ಇರ್ತಾವ. ಹೌದಾ? ಅಲ್ಲಿ ನಾವು ಹೆಚ್ಚು ವಸ್ತುಗಳನ್ನ ಆಮದು ಮಾಡ್ಕೊಂಡ್ವಿ, ಹೆಚ್ಚು ಬೆಲೆ ಕೊಟ್ಟು ಆಮದು ಮಾಡ್ಕೊಂಡ್ವಿಪ್ಪ ಅಂತಂದ್ರೆ ನಾವು ಬೇರೆ ದೇಶದವರು ಹಾಕಿದಂತ ಟರ್ಮ್ಸ್ ಗಳನ್ನ ನಾವು ಒಪ್ಕೋಬೇಕಾಗತ್ತೆ, ಕರಾರುಗಳನ್ನ. ಸೊ ದ ಟರ್ಮ್ಸ್ ಆಫ್ ಟ್ರೇಡ್ ಮೇನ್ಲಿ ವಿ ಕನ್ಸಿಡರ್ ಬಿಕಾಸ್ ಆಫ್ ಟು ಕನ್ಸಿಡರ್ ದ ಗೇನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೇಡ್. ದ ಗೇನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರದ ಲಾಭಗಳನ್ನು ತಿಳಿದುಕೊಳ್ಳಿಕ್ಕೆ ನಾವೇನಪ್ಪ ಈ ವ್ಯಾಪಾರದ ಕರಾರುಗಳನ್ನ ಅಧ್ಯಯನ ಮಾಡ್ತೇವೆ. ಹೌದಾ? ಅದ್ರ ಬಗ್ಗೆನೂ ನೋಡಿದ್ದೇವೆ. ಇವತ್ತಿನ ದಿವಸ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನ ನೋಡೋಣ. ಹೌದಾ? ಅಲ್ಲಿ ಏನಪ್ಪಾ ನಾನು
ಈ ಸ್ಕ್ರೀನ್ ನಲ್ಲಿ ಏನಪ್ಪಾ ನಿಮಗೆ ಆ ವಿಷಯವನ್ನು ಹೇಳೋ ಮೂಲಕ ನಾನು ಪ್ರಾರಂಭಿಸ್ತೇನೆ. ಇನ್ನೂ ಒಂದು ವಿಷಯ ನಿಮಗೆ ಪ್ರಸ್ತಾಪ ಮಾಡಬೇಕು. ಏನಪ್ಪಾ ಅಂದ್ರ ಮುಂದಿನ ಅವಧಿಯಲ್ಲಿ ಅಸೈನ್ಮೆಂಟ್ ಕೊಟ್ಟಿರ್ತೀನಿ ಇವತ್ತು. ನೆಕ್ಸ್ಟ್ ಏನಪ್ಪಾ ಟೆಸ್ಟ್ ಇಡ್ತೀನಿ ಆನ್ಲೈನ್ ನಲ್ಲಿ. ನೀವೇನ್ ಮಾಡ್ಬೇಕು, ಫೋಟೋ ಕಾಪಿ ಕಳಿಸಿ ಏನಪ್ಪಾ ಅಂತಂದ್ರೆ ಅದನ್ನ ಟೆಸ್ಟ್ ಬರಿಬಹುದು. ಹೌದಾ? ಆಮೇಲೆ ಅವೆಲ್ಲ ಬೇಕಾಗ್ತಾವ ಇಂಟರ್ನಲ್ ಮಾರ್ಕ್ಸ್ ಹಾಕ್ಲಿಕ್ಕೆ. ಹೌದಲ್ಲ? ನಿಮ್ ಟೆಸ್ಟ್ಸ್, ಅಸೈನ್ಮೆಂಟ್ಸ್, ಆಮೇಲೆ ನಿಮ್ಗೆ ಸೆಮಿನಾರ್ ಕೂಡ ಕಂಡಕ್ಟ್ ಮಾಡ್ತೇವೆ ಇದರಲ್ಲಿ. ಹೌದಾ? ಯಾರ್ಯಾರು ಇಚ್ಛೆ ಇದ್ದವರು ಏನ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರುಗಳನ್ನ ಕೊಡ್ಬೇಕು. ನೀವಾಗ್ಲೇ ಕೊಡ್ರಿ. ಯಾಕಂದ್ರೆ ಅದು ನಿಮ್ಮ ಆ ವ್ಯಕ್ತಿತ್ವಕ್ಕೆ ಅನುಪಾತರ ಅನುಕೂಲ ಆಗ್ತದೆ. ನೀವು ಹೆಚ್ಚು ಗ್ರಹಿಕೆ ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗ್ತದೆ. ಓಕೆನಾ? ಇಂಟರ್ನಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡೋಣ. ಹಲೋ ಸಂಗು, ಏನಪ್ಪಾ ಇಲ್ಲಿವರೆಗೆ ಕ್ಲಾಸ್ ಎಲ್ಲ ಓದಿದ್ಯಾ? ಹೇಳಿದ್ದಿಲ್ಲ? ಕೇಳಿಸ್ತಾ ಇದೆಯಲ್ಲ? ಹಾ, ಬುಕ್ ನಾನು PDF ಕಳಿಸಿರ್ತೀನಿ, ಅದನ್ನೇ ಓದ್ಕೊಂಡು ಬರ್ದು ನೋಡಿ. ಹ್ಮ್ ಏನ್? ಓದ್ಕೊಂಡು ಒಳ್ಳೆ ರೀತಿಯಿಂದ ಏನಪ್ಪಾ ಅಂದ್ರ ಆ ವಿಷಯ ಪ್ರಶ್ನೆ ಕೊಟ್ಟಿರ್ತೇವು ಅದನ್ನು ಬರೀದು ಮತ್ತೇನಪ್ಪಾ ಅಂತಂದ್ರ ನೀವು ಟೆಸ್ಟ್, ಸೆಮಿನಾರ್ಸ್ ಇವೆಲ್ಲ ಪಾಲ್ಗೊಳ್ಬೇಕು. ಹೌದಾ? ಮುಂದಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ ನಾನು ಇದೊಂದು ಸಂಕ್ಷಿಪ್ತವಾಗಿ ಥಿಯರಿ ಹೇಳ್ತೀನಿ, ಆಧುನಿಕ ಸಿದ್ಧಾಂತ. ಅದಾದ್ಮೇಲೆ ಟೆಸ್ಟ್ ತಗೋತೀನಿ ಮುಂದಿನ ಕ್ಲಾಸ್ ಅಲ್ಲಿ. ಓಕೆನಾ? ನಿಮ್ಗೆ ಅಸೈನ್ಮೆಂಟ್ ಟಾಪಿಕ್ ಕಳಿಸ್ತೀನಿ ಇದ್ರಲ್ಲಿ ನೋಟಿಸ್ ನೋಡ್ಕೊಂಡು. ಹೌದಾ? ಯಾಕವಾ ಮಾಡೋಣ ಏನು ಮೆಹರೂನಿಸಾ? ಟೆಸ್ಟ್ ಬರ್ಲಿಕ್ಕೆ ತಯಾರದಿಲ್ಲ? ಹ್ಮ್ ಆಫ್ಲೈನ್ ಇದ್ದಂಗೆ ಅದು, ನೀವು ಬರೆದು ಇಟ್ಕೋಬೇಕು, ಆಮೇಲೆ ಸಬ್ಮಿಟ್ ಮಾಡ್ಬೇಕು ಒಂದು ಡಾಕ್ಯುಮೆಂಟ್. ಹೌದಲ್ಲ? ಬರ್ದವೆಲ್ಲ ಡಾಕ್ಯುಮೆಂಟ್ ಟೆಸ್ಟ್ ನೀವು ಬರೆದು ಬರೀ ಫೋಟೋ ಕಾಪಿ ಹಾಕಿದ್ರೆ ನಡೆಯಲ್ಲ, ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಹೌದಲ್ಲ? ಆಮೇಲೆ ಸೆಮಿನಾರ್ ಇಡ್ತೇವು. ಹೌದಲ್ಲ? ಸೆಮಿನಾರ್ ಅಲ್ಲಿ ಭಾಗವಹಿಸ್ತೀರಪ್ಪ ವೀರೇಶ? ಹ್ಮ್ ಸೆಮಿನಾರ್ ಯಾವ್ದಾದ್ರು ಒಂದು ಟಾಪಿಕ್ ಬರ್ಕೊಂಡು ಸಾಂಪ್ರದಾಯಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಇರ್ಬೋದು, ಟರ್ಮ್ಸ್ ಆಫ್ ಟ್ರೇಡ್ ಇರ್ಬೋದು. ಹ್ಮ್ ಓಕೆ, ಇವತ್ತು ಅಸೈನ್ಮೆಂಟ್ ಟಾಪಿಕ್ ಕಳಿಸ್ತೀನಿ ಇವತ್ತು. ಅದನ್ನ ಬರೆಯಕ್ ಪ್ರಾರಂಭ ಮಾಡ್ರಿ. ಹಾಗೇನೆ ಸೆಮಿನಾರ್ ಕಾಪಿನೂ ಬರ್ಕೊಡ್ರಿ. ಹೌದಲ್ಲ? ಹ್ಮ್ ಮಾಡಲೇಬೇಕಾಗ್ತದೆ. ಇಂಟ್ರಲ್ ನಿಮ್ಗೆ 25 ಮಾರ್ಕ್ಸ್ ಇದಾವ. ಹೌದಲ್ಲ? ಓಕೆ. ಈಗ ಆ ನಾನೇನಪ್ಪಾ ಅಂತಂದ್ರೆ ನಿಮ್ಗೆ ಎಷ್ಟು ಬಾಳ ಕಡಿಮೆ ಇದಿರ್ಲಿ ಇವತ್ತು ಚೆನ್ನಾಗಿತ್ತು. 45 ಜನರಲ್ಲಿ 10 ಜನ ಪ್ರೆಸೆಂಟ್ ಇದ್ರಿ. ನಿಮ್ದೆಲ್ಲ ಅಟೆಂಡೆನ್ಸ್ ಇದು ಸಿಗ್ತದೆ ಇಲ್ಲಿ, ಎಷ್ಟು ಪರ್ಸೆಂಟೇಜ್ ನೀವು ಅಟೆಂಡ್ ಆಗಿದ್ದೀರ. 5 ನಿಮಿಷ ಇದು ಮಾಡಿದ್ರೆ 50% ತೋರಿಸೋದು. ನಿಮ್ ಅಟೆಂಡೆನ್ಸ್ ಮೇಲೆ ಏನಪ್ಪಾ ಅಂದ್ರೆ ನಾವು ನಿಮ್ಗೆಲ್ಲ ಮಾರ್ಕ್ಸ್ ಹಾಕ್ಬೇಕಾಗತ್ತೆ. ಹೌದಾ? ಓಕೆ, ಇರ್ಲಿ. ಈಗ ವಿಷಯ ಪ್ರಾರಂಭ ಮಾಡೋಣ ಅಂತ. ಇವತ್ತು ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನ ತಿಳ್ಕೊಳ್ಳೋಣ ಅಂತ. ಹೌದಾ? ಈಗಾಗಲೇ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತ ನೋಡಿದ್ದೇವೆ. ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮುಖ್ಯವಾಗಿ ಏನಪ್ಪಾ ಅಂದ್ರ ಈ ತುಲನಾತ್ಮಕ ವೆಚ್ಚದ ವ್ಯತ್ಯಾಸದಿಂದಾಗಿ ಆಗ್ತದ ಅಂತ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಆ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ವ್ಯತ್ಯಾಸ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಆಗ್ತದೆ. ಇವತ್ತು ಭಾರತದಲ್ಲಿ ಒಂದು ಕಾರ್ ತಯಾರು ಮಾಡ್ಬೇಕಾಗಿದ್ರೆ 1 ಲಕ್ಷ ಖರ್ಚಾಗ್ತದೆ ಅಂತ ಹೇಳ್ಬೋದು. ಅದಾ? ಅಮೆರಿಕದಲ್ಲಿ 90,000 ಖರ್ಚಾಗ್ತಾ ಇದೆ. ನಾವು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೊಟ್ಟರು ಕೂಡ 92,000 ರೂಪಾಯಿ ನಮ್ಗೆ ಬೀಳ್ತದೆ ಕಾರಿಗೆ ಅಮೆರಿಕದಿಂದ ತರಿಸೋದು. ಅಂದ್ರೆ ನಾವ್ ಏನ್ ಮಾಡ್ತೀವಿ, ಅಮೆರಿಕದಿಂದ ಆಮದು ಮಾಡ್ಕೊಳ್ತೇವೆ. ಆದ್ರೆ ಅದನ್ನೇ ಅವ್ರು ಏನ್ ಮಾಡಿದಾರೆ ಅಂದ್ರೆ ಮಾನವ ಶ್ರಮಗಳಲ್ಲಿ ಲೆಕ್ಕ ಹಾಕಿದ್ದಾರೆ.
ಓಕೆ, ಕೇಳಿಸ್ತಾ ಇದೆಯಲ್ಲ? ಹ್ಮ್. ಓಕೆ. ಈಗ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ಆಧುನಿಕ ಸಿದ್ಧಾಂತವನ್ನು ನೋಡೋಣ ಇವತ್ತು, ಹೌದಾ? ಇಲ್ಲಿ ಸ್ಕ್ರೀನ್ ಅಲ್ಲಿ ಏನಪ್ಪಾ ಅಂದ್ರೆ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ತೋರಿಸ್ತೇನೆ. ಇದಕ್ಕ ಬರ್ಟಿಲ್ ಹೊಲಿನ್ ಸಿದ್ಧಾಂತ ಅಂತ ಕರೀತಾರೆ. ಇವರು 1930 ಒಂದು ದಶಕದಲ್ಲಿ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಆಧುನಿಕ ಸಿದ್ಧಾಂತ ಅಂತ ಏನ್ ಕರಿತೀವಲ್ಲ, ಇದನ್ನ ಪ್ರತಿಪಾದನೆಯನ್ನು ಮಾಡಿದರು. ಅವ್ರಿಗೆ ಏನಪ್ಪಾ ಅಂದ್ರ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ, ಬರ್ಟಿಲ್ ಹೊಲಿನ್ ಸಿದ್ಧಾಂತ, ಅಥವಾ ಈ ಆಧುನಿಕ ಒಂದು ವ್ಯಾಪಾರ ಸಿದ್ಧಾಂತ ಅಂತ ಕರಿತೀವಿ, ಹೌದಾ? ಅವ್ರ ಪ್ರಕಾರ ಒಂದು ಸ್ಟೇಟ್ಮೆಂಟ್ ಇದೆ, ನೀವು ಬರ್ಕೋಬಹುದು ಬೇಕಾದ್ರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೆ, ಬರ್ಕೊಳಿಕ್ಕಾಗತ್ತಾ ನಿಮ್ಗೆ? ಹಲೋ. ಹಾ, ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೆ ಅಂತರ್ಸ್ಥಳೀಯ ಅಥವಾ ಅಂತರ್ ಪ್ರಾದೇಶಿಕ ವ್ಯಾಪಾರದ ಒಂದು ವಿಶೇಷ ಸನ್ನಿವೇಶವಾಗಿದೆ. ಇಂಗ್ಲಿಷ್ ಅಲ್ಲಿ ಬರ್ಕೊಡ್ರಿ. ಇಂಟರ್ನ್ಯಾಷನಲ್ ಟ್ರೇಡ್, ಇದನ್ನು ಬರ್ಕೊಡ್ರಿ, ಯಾಕಂದ್ರೆ ನಿಮ್ಗೆ ಗ್ರಹಿಕೆ ಬರ್ತದ. ಕನ್ನಡದವ್ರು ಬರ್ಕೊಡ್ರಿ. ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ interlocal and interregional ಟ್ರೇಡ್. ಇದು ಪ್ರಮುಖವಾದಂತ ಹೇಳಿಕೆ, ಇದು ಸ್ಟೇಟ್ಮೆಂಟ್. ಇದನ್ನ ನೀವು ನೆನಪಿಡ್ಬೇಕು. ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ರ, ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರ ಬಹಳ ಡಿಫ್ರೆಂಟ್ ಏನಿಲ್ಲ, ಅದು ಅಂತರ್ಸ್ಥಳೀಯ ಮತ್ತು ಅಂತರ್ ಪ್ರಾದೇಶಿಕ ವ್ಯಾಪಾರದ ಇನ್ನೊಂದು ರೂಪ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಇಂಟರ್ಲೋಕಲ್ ಅಂಡ್ ಇಂಟರ್ರೀಜನಲ್ ಟ್ರೇಡ್. ನಾವು ಬಹಳ ವ್ಯತ್ಯಾಸ ಇದೆ ಅಂತ ತಿಳ್ಕೊತೀವಿ ಆಂತರಿಕ ವ್ಯಾಪಾರಕ್ಕೂ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಅಂತಂದ್ರೆ ಈಗ ಮುಕ್ತ ವ್ಯಾಪಾರದ ಒಂದು ಪ್ರತಿಪಾದನೆ ಮಾಡ್ಲಾಗ್ತದೆ. ಗ್ಯಾಟ್ ಒಪ್ಪಂದ ಅಸ್ತಿತ್ವಕ್ಕೆ ಬಂದಿದೆ, ಜೊತೆಗೆ WTO ಅಸ್ತಿತ್ವಕ್ಕೆ ಬಂದಿದೆ, ಹೌದಲ್ಲ? ಈ ಸಂದರ್ಭದಲ್ಲಿ ಮೊದಲೆಲ್ಲ ನಾವು ಲೆಕ್ಕ ಹಾಕ್ತಿದ್ವಿ ಕಂಪೇರಿಟಿವ್ ಕಾಸ್ಟ್ ಅಂತ. ಆದ್ರೆ ಇವತ್ತು ಕೆಲವೊಂದಿಷ್ಟು ವಸ್ತುಗಳಲ್ಲಿ ನಾವೇನಪ್ಪಾ ಅಂದ್ರ ವಿದೇಶಿಗಳನ್ನ ಅವಲಂಬಿಸಿದ್ದೇವೆ. ಉದಾಹರಣೆಗೆ ಭಾರತದಲ್ಲಿ ಕೃಷಿ ವಸ್ತುಗಳನ್ನ ಉತ್ಪಾದನೆ ಮಾಡ್ತೇವೆ, ಒಳ್ಳೆಣ್ಣೆ, ದೈವಸ ಧಾನ್ಯ, ಕೆಲವಷ್ಟು ಮಷಿನರಿಗಳನ್ನು ಉತ್ಪಾದನೆ ಮಾಡ್ತೇವೆ, ಹೌದಾ? ದೊಡ್ಡ ದೊಡ್ಡ ಬೋಟ್ಗಳನ್ನು ಉತ್ಪಾದನೆ ಮಾಡ್ತೇವೆ, ಮಷಿನರಿಗಳನ್ನ, ಇದು ಏರ್ಪ್ಲೇನ್ ಎಂಜಿನ್ಗಳನ್ನು ಉತ್ಪಾದನೆ ಮಾಡ್ತೇವೆ. ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರ ವಿದೇಶಿಗಳ ಮೇಲೆ ಅವಲಂಬನೆ ಮಾಡ್ಬೇಕಾಗ್ತದೆ, ಹೌದಾ? ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತರ್ಸ್ಥಳೀಯ ಇಂಟರ್ಲೋಕಲ್, ಹೆಂಗ ಭಾರತದ ಬೇರೆ ಬೇರೆ ರಾಜ್ಯಗಳು 30 ರಾಜ್ಯಗಳಲ್ಲಿ ವ್ಯಾಪಾರ ಆಗ್ತದ, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಆಗ್ತದೆ ಅಂತ ಹೇಳ್ತಾರ. ಸೊ ಅವ್ರ ಸ್ಟೇಟ್ಮೆಂಟ್ ಏನು, ಅಂತರ್ಸ್ಥಳೀಯ ಮತ್ತು ಅಂತರ್ ಪ್ರಾದೇಶಿಕ. ಇವತ್ತು ಅಂತರ್ ಪ್ರಾದೇಶಿಕ, ಭಾರತದ ಒಂದು ಪ್ರಾದೇಶಿಕತೆ ಬೇರೆ ಬೇರೆ ಇದೆ. ಇವತ್ತು ಬಿಹಾರ್ ಇದೆ, ಮಧ್ಯಪ್ರದೇಶ ಇದೆ, ಕರ್ನಾಟಕ ಇದೆ, ಹೌದಾ? ಇಲ್ಲಿ ಪ್ರಾದೇಶಿಕವಾಗಿ ಏನಪ್ಪ ನಮ್ಮಲ್ಲಿ ವಿಭಿನ್ನತೆ ಇದೆ. ಕೆಲವಷ್ಟು ರಿಸ್ಟ್ರಿಕ್ಷನ್ಸ್ ಇದಾವೆ, ಕೆಲವೊಂದಿಷ್ಟು ಓಪನ್ನೆಸ್ ಇದೆ, ಹೌದಾ? ಕೆಲವಷ್ಟು ನಿರ್ಬಂಧಗಳು ಅದಾವು, ಕೆಲವಷ್ಟು ಓಪನ್ನೆಸ್ ಇದೆ. ನಮ್ಮಲ್ಲಿ ಈ ಉತ್ಪಾದನಾಂಗಗಳು ಅಂತ ಕರಿತೀವಲ್ಲ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಇವು ದೇಶದೊಳಗೆ ಮುಕ್ತವಾಗಿ ಹರಿತಾವ, ಅಂದ್ರೆ ಚಲನೆ ಆಗ್ತಾವ. ಅದೇ ರೀತಿಯಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರ ಈ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಒಪ್ಪಂದಗಳಾಗ್ತದ. ಡ್ಯುಯಲ್ ಅಂಡ್ ಮಲ್ಟಿಪಲ್ ಟ್ರೇಡ್ ಅಗ್ರಿಮೆಂಟ್ಸ್. ಇವತ್ತು ಅಂತಾರಾಷ್ಟ್ರೀಯವಾಗಿ ಟ್ರೇಡ್ ಬ್ಲಾಕ್ಸ್ ಗಳು ಉದ್ಭವ ಆಗಿದಾವ. ಟ್ರೇಡ್ ಬ್ಲಾಕ್ಸ್ ಇವತ್ತು ಸಾಪ್ಟಾ ಅಂತಿದೆ. ಸಾಪ್ಟಾ ಅಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಟ್ರೇಡ್. ಆಮೇಲೆ ಯುರೋ ಅಂತ ಒಂದು ಎಕನಾಮಿಕ್ ಝೋನ್ ಇದೆ. ಅವ್ ಹೇಗಿದಾವ ಅಂದ್ರೆ 17 ರಾಷ್ಟ್ರಗಳ ಯುರೋ ದೇಶಗಳಲ್ಲಿ. ಅಲ್ಲಿ ವ್ಯಾಪಾರ ಹೆಂಗಾಗ್ತದೆ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಅಲ್ಲಿ ಅಂತರ್ಸ್ಥಳೀಯ ವ್ಯಾಪಾರ ಇದ್ದಂಗಿದೆ.
ಕಂಟ್ರಿಗಳು ಬೇರೆ ಅದ. ಇವತ್ತು ಭಾರತ ಮತ್ತು ಸಪ್ತಾ ಅಂತಿದೆ, ಭಾರತ ಸುತ್ತಮುತ್ತಲು ಒಂದ 8-10 ದೇಶದ್ದು ಕಂಟ್ರೀಸ್, ಅವುಗಳ ನಡುವೆ ಮತ್ತು ಯುರೋಪಿನ ನಡುವೆ ಅಪ್ಪಂದ ಆಯ್ತಪ್ಪ ಅಂದ್ರೆ ಹೆಂಗಿರ್ತದೆ ವ್ಯಾಪಾರ. ನಮ್ಮಲ್ಲಿ ಉತ್ಪಾದನೆ ಆಗಿರ್ತಕ್ಕ ವಸ್ತುಗಳನ್ನ ಆಮದು ಮಾಡ್ಕೊಳ್ತಿರ್ತೀವಿ ಕೆಲವೊಂದು. ಯಾಕೆ? ನಮ್ಮಲ್ಲಿ ವಸ್ತುಗಳನ್ನ ನಾವು ತಗೋಬೋದಲ್ಲ. ಅಲ್ಲಿ ಕೆಲವಷ್ಟು ಅಮೆರಿಕ ಏನಂತೇವು, ತಂತ್ರಜ್ಞಾನ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೇವೆ, ಬಹಳ ಡೆವಲಪ್ಡ್ ನೇಷನ್, ಟೆಕ್ನಾಲಜಿ ಬಹಳ ಇದೆ ಅಂತ. ಆದ್ರೆ ಅಲ್ಲಿ ಕೃಷಿ ಇವತ್ತು ಪ್ರಾಧಾನ್ಯತೆ ಪಡಿತಾ ಇದೆ, ಹೌದಲ್ಲ. ಇವತ್ತು ಕೃಷಿ ರಾಷ್ಟ್ರೀಯ ವರಮಾನದ 36% ಕೊಡುಗೆ ಕೊಡ್ತಾ ಇದೆ. ಭಾರತದೊಳಗ ಅದು ಕಡಿಮೆ ಆಗ್ತಾ ಇದೆ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂದ್ರೆ ಇದು ಟೆಕ್ನಾಲಜಿ ಬರ್ತಾ ಇದೆ ಇಲ್ಲಿ. ಇವತ್ತು ಜಗತ್ತಿನ ಅತಿ ಹೆಚ್ಚು ಮೊಬೈಲ್ ಉತ್ಪಾದನೆ ಮಾಡುವಂತ ರಾಷ್ಟ್ರ ಭಾರತ, ಅತಿ ಹೆಚ್ಚು ಆಟೋಮೊಬೈಲ್ ಉತ್ಪಾದನೆ ಮಾಡುವಂತ ರಾಷ್ಟ್ರ ಭಾರತ. ಟೆಲಿಕಾಂ ಎಲೆಕ್ಟ್ರಿಕಲ್ ಉತ್ಪಾದನೆ ಮಾಡುವಂತ ದೇಶ ಭಾರತ. ಕೆಲವೊಮ್ಮೆ ನಾವು ಇಲ್ಲಿ ಉತ್ಪಾದನೆ ಮಾಡ್ತೇವೆ, ಕೆಲವೊಮ್ಮೆ ನಮ್ಮಲ್ಲಿ ಉತ್ಪಾದನಾಂಗಗಳು ಕಡಿಮೆ ಆದ ಅಂದ್ರೆ ಬೇರೆ ದೇಶದಿಂದ ತರಿಸ್ಬೇಕು. ಅದಕ್ಕ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಕೂಡ ಕರಿತೀವಿ. ಉತ್ಪಾದನಾಂಗಗಳ ಬೆಲೆಯ ಸಾಮ್ಯತೆ ಸಿದ್ಧಾಂತ, ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ. ಅಂದ್ರೆ ಇವತ್ತು ಒಂದು ದೇಶ ಯಾವ ವಸ್ತುಗಳ ಉತ್ಪಾದನೆಯಲ್ಲಿ ಏನು ವೈಶಿಷ್ಟ್ಯತೆಯನ್ನು ಸಾಧಿಸ್ತಂದ್ರೆ ಅಲ್ಲಿ ಯಾವ ಉತ್ಪಾದನೆಗಳು ದೊರೆಯುತ್ತೋ ಅಂತ ಒಂದು ಉತ್ಪಾದನೆಯನ್ನು ಮಾಡ್ತದೆ. ಇವತ್ತು ಭಾರತದಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಭಾರಿ ಫೇಮಸ್, ಹೌದಾ. ಇಲ್ಲಿ ಮ್ಯಾನ್ ಪವರ್ ಸಿಗ್ತಾ ಇದೆ, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಸ್ಕಿಲ್ಡ್ ಲೇಬರ್ ಸಿಗ್ತಾ ಇದ್ದಾರೆ. ಅದಕ್ಕೆ ಭಾರತ ಏನಾಗಿದೆ, ಇವತ್ತು ನಾವು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೇವೆ. ಇಲ್ಲಿವರೆಗೆ 37% ಕೃಷಿಯನ್ನ ಆಧರಿಸಿದ್ಯಾ. ನಮ್ಮಲ್ಲಿ ಕೂಡ ಎಕ್ಸ್ಟ್ರಾ ಏನ್ ಮಾಡ್ತಿದ್ವಿ, ಟೆಕ್ನಾಲಜಿಯನ್ನು ರಫ್ತು ಮಾಡ್ತಿದ್ವಿ, ಹೌದಲ್ಲ. ನೋಡಿ ವಿರೋಧಾಭಾಸ ಹೇಗಿದೆ. ಸೊ ಅವ್ರೇನ್ ಹೇಳ್ತಾರ ಅಂದ್ರ, ಈ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ಎ ಸ್ಪೆಷಲ್ ಕೇಸ್ ಆಫ್ ಇಂಟರ್ ಲೋಕಲ್ ಅಂಡ್ ಇಂಟರ್ ರೀಜನಲ್ ಟ್ರೇಡ್. ಯಾವ ರೀತಿಯಾಗಿ ಭಾರತದ ಒಳಗ ವ್ಯಾಪಾರ ಆಗ್ತಿರ್ತದ ಭಾರತದ ಬೇರೆ ಬೇರೆ ಪ್ರದೇಶಗಳ ನಡುವೆ, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಗಳು ನಡೀತಾ ಇದಾವ. ಅದರ ವೈಶಿಷ್ಟ್ಯ ಭಾಗ ಎ ಸ್ಪೆಷಲ್ ಕೇಸ್ ಅಂತ ಹೇಳ್ತಾರೆ. ಇವತ್ತು ನೋಡ್ರಿ, ಭಾರತ ಕೆಲವೊಂದಿಷ್ಟು ವಸ್ತುಗಳನ್ನು ಮೊದಲು ಆಮದು ಮಾಡ್ಕೋತಿತ್ತು, ಈಗ ರಫ್ತು ಮಾಡ್ತಾ ಇದೆ. ಮೊದಲು ಕೃಷಿ ವಸ್ತುಗಳಷ್ಟೇ ರಫ್ತು ಮಾಡ್ತಿತ್ತು, ಈಗ ಕೃಷಿ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದೆ. ಎಷ್ಟು ವಿಚಿತ್ರ ಇದೆಯಲ್ಲ. ಸೊ ಇವತ್ತೇನಾಗ್ತಿದೆ ಅಂದ್ರೆ 1991ರಿಂದ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಮತ್ತು ಆಂತರಿಕ ವ್ಯಾಪಾರಕ್ಕೂ ಯಾವುದೇ ಮೂಲಭೂತವಾದಂತ ವ್ಯತ್ಯಾಸಗಳು ಕಂಡು ಬರ್ತಾ ಇಲ್ಲ. ಫಂಡಮೆಂಟಲ್ ಚೇಂಜಸ್ ಏನಿಲ್ಲ. ಇವತ್ತು ದ್ವಿಪಕ್ಷೀಯ ಒಪ್ಪಂದಗಳಾಗ್ತಾ ಇದಾವ. ದ್ವಿಪಕ್ಷೀಯ ಒಪ್ಪಂದ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಅಮೆರಿಕ. ಬಹುಪಕ್ಷೀಯ ಒಪ್ಪಂದಗಳಾಗ್ತಾ ಇದಾವ. ಬಹುಪಕ್ಷೀಯ ಅಂದ್ರೆ ಟ್ರೇಡ್ ಬ್ಲಾಕ್ಸ್ ನಡುವೆ ಈ ಕಸ್ಟಮ್ಸ್ ಯೂನಿಯನ್ಸ್ ಇರ್ತಾವು, ಟ್ರೇಡ್ ಯೂನಿಯನ್ಸ್ ಇರ್ತಾವು. ಅಂದ್ರೆ ಈ ಕಸ್ಟಮ್ಸ್ ಅಂದ್ರೆ ಸುಂಕದ ಒಂದು ಏನು ಸುಂಕದ ಸಹಯೋಗ ಅಂತ ಕರಿತೀವಿ. ಇವತ್ತು ಭಾರತದ ಸುತ್ತಮುತ್ತಲು ಇರುವಂತಹ ಸಪ್ತಾ ಅಂತ ಕರಿತೀವಿ, ಸಪ್ತಾ ಅಥವಾ ಇದು ಬರ್ತದೆ ಬಿಮ್ಸ್ಟೆಕ್ ಅಂತ ಬಂದಿದೆ ಇತ್ತೀಚೆಗೆ, ಒಂದು ಟ್ರೇಡ್ ಬ್ಲಾಕ್. ಭಾರತ, ಇಂಡಿಯಾ, ಮಯನ್ಮಾರ್, ಹಿಂಗೆ ಕೆಲವು ದೇಶಗಳು ಕೂಡ ಬಿಮ್ಸ್ಟೆಕ್ ಮಾಡ್ಕೊಂಡಿದಾವೆ. ಬಿಮ್ಸ್ಟೆಕ್ ಮತ್ತು ಯುರೋಪಿಯನ್ ಯೂನಿಯನ್ ಇದು ಮಲ್ಟಿಲ್ಯಾಟ್ರಲ್ ಆದಂಗ, ಬಹುಪಕ್ಷೀಯ ಒಪ್ಪಂದ ಇದ್ದಂಗ. ನಮ್ಮ ಟ್ರೇಡ್ ಬ್ಲಾಕ್ ನಡುವೆ ಮತ್ತು ಯುರೋಪಿಯನ್ ಟ್ರೇಡ್ ಬ್ಲಾಕ್ ಅಲ್ಲಿ 17 ರಾಷ್ಟ್ರಗಳಿದಾವೆ. ಅವಾಗ ಓಪನ್ ಎಕನಾಮಿಕ್ ಪಾಲಿಸಿ ಬರ್ತಾ ಇದೆ, ಓಪನ್ ಎಕನಾಮಿಕ್ ಪಾಲಿಸಿ. ಅದರಿಂದ ಏನಾಗ್ತದೆ, ಮುಕ್ತ ವ್ಯಾಪಾರ ನಡೀತಾ ಇದೆ. ಇವತ್ತು ಆಂತರಿಕ ವ್ಯಾಪಾರ ಹೆಂಗನೋ ಹಂಗೆ ವಿದೇಶಿ ವ್ಯಾಪಾರನೂ ಇರ್ತದೆ. ಸೊ ಅಲ್ಲಿ ಮೂಲಭೂತ ವ್ಯತ್ಯಾಸಗಳು ಇವತ್ತು ಕಂಡು ಬರ್ತಾ ಇಲ್ಲ. ಆ ಅಂಶಗಳನ್ನ ಇಟ್ಟುಕೊಂಡು ಇವತ್ತು ಆಧುನಿಕ ಅಂತಾರಾಷ್ಟ್ರೀಯ ಸಿದ್ಧಾಂತವನ್ನ ಇವರು ಪ್ರತಿಪಾದಿಸ್ತಾರೆ. ಬಹುಶಃ ನಿನ್ನೆ ವಿಜಯವಾಣಿ ಪೇಪರ್ ನೋಡಿದ್ರಿ ಅಂದ್ರ ನಿಮಗೊಂದು ಇದಕ್ಕೆ ಸಂಬಂಧಪಟ್ಟಂಗ ಒಂದು ವಿಷಯ ಇದೆ. ಅಲ್ಲಿ ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಏನಪ್ಪಾ ಅಂತಂದ್ರ ಜಾಗತಿಕವಾಗಿ ಒಂದೇ ಟ್ಯಾಕ್ಸ್ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. G7 ರಾಷ್ಟ್ರಗಳು. G7 ರಾಷ್ಟ್ರಗಳು ಗೊತ್ತದೆ ನಿಮಗೆ, ಶ್ರೀಮಂತ ರಾಷ್ಟ್ರಗಳು. ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಬೇರೆನೇ ಇತ್ತು ಮೊದಲಿಗೆ. ಒಂದು ದೇಶದಲ್ಲಿ 15 ಇತ್ತು, ಒಂದ್ ದೇಶದಲ್ಲಿ 25 ಇತ್ತು, ಒಂದ್ ದೇಶ 20 ಇತ್ತು. ಭಾರತದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟಿದೆ ಈಗ? ಹಲೋ, ಭಾರತದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟಿದೆ? ಕಾಮರ್ಸ್ ಕಲಿತಾ ಇದೀರಿ ನೀವು? ಯಾರು ಹೇಳ್ತೀರಿ? ಅಲ್ಲಿ G7 ರಾಷ್ಟ್ರಗಳು ಏನ್ ಮಾಡಿದ್ವು ಅಂದ್ರ ಈ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಒಪ್ಪಂದ ಮಾಡ್ಕೊಂಡಿದಾವ. ಅಂದ್ರೆ ಎಲ್ಲಾ ದೇಶಗಳಲ್ಲಿ ಆ G7 ಅಂದ್ರೆ 7 ರಾಷ್ಟ್ರಗಳಿದಾವು, ಶ್ರೀಮಂತ ರಾಷ್ಟ್ರಗಳು. ಅವುಗಳ ನಡುವೆ ಕಾರ್ಪೊರೇಟ್ ಟ್ಯಾಕ್ಸ್ ಒಂದೇ ಇರಬೇಕು ಅಂತ. ಅದೇ ರೀತಿಯಾಗಿ ಭಾರತನೂ ಕೂಡ ಸ್ವಾಗತ ಮಾಡಿದೆ ಇದನ್ನು. ಭಾರತದಲ್ಲಿ 15% ಇದೆ. ಅವ್ರ ಏನಂತಾರ,
15% ಇಡುವು ಅಂತಾರ. ಈಗೆಲ್ಲ ಕೆಲವೊಂದ್ ಕಡೆ ಭಾರತದೊಳಗೆ ಮೊದ್ಲು 25% ಇತ್ತು. ಕಳೆದ ಬಜೆಟ್ ನೊಳಗೆ ಕಡಿಮೆ ಮಾಡಿದ್ದಾರೆ ಕಾರ್ಪೊರೇಟ್ ಟ್ಯಾಕ್ಸ್ 15%. 25ರಿಂದ 15%. ಸೊ ಜಗತ್ತಿನಲ್ಲೆಲ್ಲೇ ಒಂದೇ ಟ್ಯಾಕ್ಸ್ ಇಡುವು ಅಂತ ಯಾಕೆ ಹೇಳ್ತಾರ ಅಂದ್ರ ಇವತ್ತು ಈ ಮುಕ್ತ ವ್ಯಾಪಾರದ ಒಂದು ಪ್ರತಿಪಾದನೆ ಆಗ್ತಾ ಇದೆ. ಇವತ್ತು GST ಬಂದಿದೆ. GST ಏನಿದೆ ಈ ಬ್ರಿಟನ್ ಅಲ್ಲಿ ಇದೆ, ಆಮೇಲೆ ಫ್ರಾನ್ಸ್ ನಲ್ಲಿದೆ. ಅದರ ಅನುಕೂಲತೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲತೆ, ಲಾಭ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಜಾಗತಿಕ ವ್ಯಾಪಾರ ಒಂದೇ ಇರಬೇಕು. ಅದಕ್ಕೆ IMF ಮತ್ತು ವರ್ಲ್ಡ್ ಬ್ಯಾಂಕ್ ಭಾರತದ ಮೇಲೆ ಒತ್ತಡ ಹಾಕ್ತಿತ್ತು. ಏನಂತ, GST ತಗೊಂಡ್ ಬರ್ರಿ, ನೀವು ಯೂನಿಫಾರ್ಮ್ ಟ್ಯಾಕ್ಸೇಷನ್ ಸಿಸ್ಟಮ್ ತಗೊಂಡ್ ಬರ್ರಿ. ಮೊದಲೆಲ್ಲ 17 ಟ್ಯಾಕ್ಸ್ ಇದ್ದು ನಮ್ಮ ದೇಶದೊಳಗೆ GST ಬರುತ್ತೆ ಮೊದಲು 2017 ಈಗ 1 ಟ್ಯಾಕ್ಸ್ 1 ನೇಷನ್. ಯಾಕಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಸುಲಭ ಆಗ್ಲಿ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಎಲ್ಲರಿಗೂ ಲಾಭ ಆಗ್ಲಿ. ಹೌದಾ? ಇವತ್ತು ನೋಡ್ರಿ, ಫಿನ್ಲ್ಯಾಂಡ್ ಅನ್ನುವಂತ ದೇಶ 12.5% ಇದೆ ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್. ಅದು ವಿರೋಧ ಮಾಡ್ತಾ ಇದೆ, ಇನ್ನೂ ಕಡಿಮೆ ಮಾಡ್ರಿ ಅಂತ. ಹಾಗೂನು ಇರ್ಬೋದು. ಹೌದಾ? ಹಾಗೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಹೇಗಿದೆ ಅಂದ್ರೆ ಅಂತರ್ ಪ್ರಾದೇಶಿಕ ಮತ್ತು ಅಂತರ ಸ್ಥಳೀಯ ವ್ಯಾಪಾರದ ಇನ್ನೊಂದು ರೂಪ. ಈ ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ಏನಪ್ಪ ಅಂತಂದ್ರ ಈ ಒಂದು ಸಿದ್ಧಾಂತವನ್ನು ತಿಳ್ಕೊಬೇಕು. ಹೌದಾ? ಓಕೆ, ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಚೆನ್ನಮ್ಮ, ಹಲೋ, ವಾಯ್ಸ್ ಕೇಳ್ತಾ ಇದೆ ಅನ್ನೋದು? ಏನ್ ಹೇಳಾಕತ್ತೀನವ? ಯಾವ ವಿಷಯ ಹೇಳಾಕತ್ತೀನಿ? ಯಾವ ಸಿದ್ಧಾಂತ? ವ್ಯಾಪಾರದ ಸಿದ್ಧಾಂತ, ಹೌದಲ್ಲ? ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ. ಹೌದಾ? ಅದ್ರ ಸ್ಟೇಟ್ಮೆಂಟ್ ಏನಿದೆ ಹೇಳಮ್ಮ ಮೆಹರೂನಿಸಾ? ಹೇಳಿಕೆ ಏನ್ ಹೇಳಿದ್ನಿಲ್ಲ, ಬರ್ಸಿದ್ನಲ್ಲ. ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಟೇಟ್ಮೆಂಟ್ ಹೇಳು, ಹೇಳಿಕೆ. ಇದನ್ನ ಏನು ವಿವರಣೆ ಮಾಡ್ತೀಯಾ ಸ್ವಲ್ಪ? ಹಿಂಗಂದ್ರೆ ಏನು? ಇವತ್ತು ಯಾವ ರೀತಿಯಾಗಿ ದೇಶದೊಳಗೆ ನಾವು ಮುಕ್ತವಾಗಿ ವ್ಯಾಪಾರ ಮಾಡ್ತೀವಲ್ಲ, ಹೌದಲ್ಲ? ಈಗ ಉತ್ಪಾದನಾಂಗಗಳು ಚಲನೆ ಆಗ್ತಾವು. ಅಂದ್ರೆ ಈಗ ನಾವು ಕರ್ನಾಟಕದ ಒಬ್ಬ ಲೇಬರ್ ಗೋವಾದಾಗ ದುಡಿತಾನ, ಹೌದಲ್ಲ? ಲೇಬರ್ ಲ್ಯಾಂಡ್ ಕೂಡ ಅವ್ರು ಪರ್ಚೇಸ್ ಮಾಡ್ಬೋದು. ಅಲ್ಲಿವ್ರು ಬಂದು ಇಲ್ಲಿ ತಗೋಬಹುದು, ಇಲ್ಲಿ ಹೋಗಿ ಅಲ್ಲಿ ಭೂಮಿಯನ್ನು ಕೊಳ್ಳಬಹುದು. ಇವ್ ಜಮ್ಮು ಕಾಶ್ಮೀರದಾಗ ಕೊಳ್ಳಬಹುದು, ಮೊನ್ನೆ ಕಾನೂನು ಸುಧಾರಣೆ ಮಾಡಿದಾರೆ, ಹೌದಲ್ಲ? ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಂಗಾಗಿದೆ ಅಂದ್ರೆ ಯಾವ ರೀತಿಯಾಗಿ ದೇಶದೊಳಗೆ ಮುಕ್ತ ವ್ಯಾಪಾರ ಇರ್ತದ, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರನೂ ಆಗಿದೆ. ಹೌದಾ? ಅರ್ಥ ಆಯ್ತಾ ದೀಪಾ? ಹಲೋ, ಕಾನಿಕೇರಿ ಅಲ್ಲ ಇದು? ಸೊ ಆ ಸ್ಟೇಟ್ಮೆಂಟ್ ನೀವು ನೆನಪಿಡ್ಕೋಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಹಳ ಭಿನ್ನತೆ ಇಲ್ಲ. ಮೊದಲೆಲ್ಲ ಆ ಸಾಂಪ್ರದಾಯಿಕ ಸಿದ್ಧಾಂತ 4-5 ಭಿನ್ನತೆಗಳನ್ನು ಹೇಳ್ತದ. ಏನ್ ಹೇಳ್ತದ? ಈ ಮಾನವ ಶ್ರಮಗಳನ್ನ ಲೆಕ್ಕ ಹಿಡಿತದದು, ಹ್ಯೂಮನ್ ಪವರ್ ಅಂದ್ರೆ ಬೆಲೆಗಳಲ್ಲಿ ಹಿಡಿಯಂಗಿಲ್ಲ ಅದು. ಆಮೇಲೆ ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆಯ ಲಾಭಗಳನ್ನು ಹೇಳ್ತದ. ಯಾವ ದೇಶದಲ್ಲಿ ಸ್ಪೆಷಲೈಸೇಷನ್ ಮತ್ತು ಡಿವಿಷನ್ ಆಫ್ ಲೇಬರ್ ಇರ್ತದ, ಅದು ಅಡ್ವಾಂಟೇಜ್ ಇರ್ತದ ಅಂತ ಹೇಳ್ತದ. ಆದ್ರೆ ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವರು ಅಂತಾರಾಷ್ಟ್ರೀಯ ವ್ಯಾಪಾರ ಆಧುನಿಕ ಸಿದ್ಧಾಂತದವರು ಇಲ್ಲಿ ಉತ್ಪಾದನಾಂಗಗಳ ಒಂದು ಲಾಭದ ಸಿದ್ಧಾಂತ ಅಂತ ಹೇಳ್ತಿದ್ರು. ಉತ್ಪಾದನೆಗಳ ಲಾಭದ ಸಿದ್ಧಾಂತ, ಫ್ಯಾಕ್ಟರಿ ಎಂಡೋಮೆಂಟ್ ಥಿಯರಿ ಅಂತ ಕರಿತೀವಿ. ಇವತ್ತು ಭಾರತದಲ್ಲಿ ಮಾನವ ಶ್ರಮ ಜಾಸ್ತಿ ಇದೆ, ಹೌದಾ? ಹ್ಯೂಮನ್ ಪವರ್, ಯುವಕರಿದ್ದೀರಿ, ಡಾಕ್ಟರ್ಸ್, ಇಂಜಿನಿಯರ್ ಕಲ್ತವ್ರಿದ್ದಾರೆ. ನೀವು ನಾಳೆ ಕಾಮರ್ಸ್ ಕಲ್ತ್ರಿ ಅಂದ್ರ ಅಕೌಂಟಿಂಗ್ ಮಾಡೋರು ಇದಾರೆ, CA ಕಲ್ತವ್ರದ್ರಿ. ಅದು ನಮ್ ದೇಶದ ಅಡ್ವಾಂಟೇಜ್ ಇದು. ಈ ಫ್ಯಾಕ್ಟರ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡೋದು, ಈ ಅಂತಾರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಗಳಿಗೆ ನಾವು ಉಪಯೋಗ ಆಗ್ಬೋದು. ನಮ್ಮ ದೇಶದ ವಿದೇಶಿ ವ್ಯಾಪಾರದಿಂದ ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳ ಲಾಭದ ಪಾಲು 32% ಇದೆ. ಅದರಿಂದ ಗಳಿಕೆ ಬಹಳ ಇದೆ. ಹಾಗೆ ಇನ್ನೂ ಹೆಚ್ಚಿಗೆ ನಾವು ಶ್ರಮ ಪಟ್ರೆ ಇದರಲ್ಲಿ ನಾವೇನಪ್ಪ ಅಡ್ವಾಂಟೇಜ್ ಪಡಿಬಹುದು, ಎಕ್ಸ್ಪೋರ್ಟ್ ಮಾಡಿ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡಿ, ಹೌದಲ್ಲ? ಸೊ ಈ
ಸಾಂಪ್ರದಾಯಿಕ ವಿವರಣೆಗಿಂತಲೂ ಇದೊಂದು ವಿಶಿಷ್ಟವಾದಂತಹ ಒಂದು ಸಿದ್ಧಾಂತ ಅಂತ ಹೇಳ್ಬೋದು. ಅವ್ರು ಏನ್ ಹೇಳ್ತಾರಂದ್ರೆ, ಈ ಪ್ರಪಂಚದ ರಾಷ್ಟ್ರಗಳ ನಡುವೆ ನಡೆಯುವಂತಹ ವ್ಯಾಪಾರ ಅದು ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆ ಲಾಭಗಳ ಜೊತೆಗೆ ಈ ಅಂತರ ಪ್ರಾದೇಶಿಕ ಮತ್ತು ಸ್ಥಳೀಯವಾದಂತಹ ಒಂದು ವ್ಯಾಪಾರದ ವಿಶೇಷ ಒಂದು ಪರಿಸ್ಥಿತಿಯಾಗಿದೆ ಅಂತ. ಸೊ ಇದನ್ನ ಬಾಳ ಡಿಫ್ರೆಂಟ್ ಅಂತ ತಿಳ್ಕೊಬೇಡ್ರಿ. ಆದ್ರೆ ಇದನ್ನ ಹಣ ರೂಪದಲ್ಲಿ ಹೇಳ್ತಾರ ಅಷ್ಟೇ. ಅಲ್ಲಿ ಹಣ ರೂಪದ ಅಳದಿಲ್ಲ ಓಲ್ಡ್ ಥಿಯರಿಯನ್ನ. ಇದು ಕೂಡ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ತುಲನಾತ್ಮಕ ವೆಚ್ಚದ ಸಿದ್ಧಾಂತನೇ ಇದು. ಕಂಪ್ಯಾರಿಟಿವ್ ಕಾಸ್ಟ್ ಥಿಯರಿನೇ ಇದು. ಹೌದಾ? ಈ ಅಂಶವನ್ನ ನೆನಪಿಡ್ರಿ. ಇನ್ನು ಕೆಲವೊಂದಿಷ್ಟು ಈ ಮುಂದಿನ ಒಂದು ಸಿದ್ಧಾಂತ ಹೇಳೋಕ್ಕಿಂತ ಮೊದಲ ನಾವು ಸಾಂಪ್ರದಾಯಿಕ ಸಿದ್ಧಾಂತದ ಟೀಕೆಗಳನ್ನ ನೋಡೋಣ. ಹೌದಾ? ಏನೇನ್ ಟೀಕೆಗಳದಾವು ಬರ್ಕೊಡ್ರಿ. ಟೀಕೆಗಳ ಬಗ್ಗೆ ಬರ್ಕೊಡ್ರಿ. ಸಾಂಪ್ರದಾಯಿಕ ಸಿದ್ಧಾಂತದ ಟೀಕೆಗಳು. ಬರ್ಕೋದಿದ್ರ ಸಂಕ್ಷಿಪ್ತ ಬರ್ರಿ, ಇಲ್ಲಿ ಬರಸ್ಲಿ. ತಗೊಳ್ರಿ ಪೆನ್ ತಗೊಳ್ರಿ. ಒಂದನೇದ್ದು ಶ್ರಮ ದಿನದ ಲೆಕ್ಕ ಶ್ರಮ ದಿನದ ಲೆಕ್ಕ ಅಳೆಯುವುದು ಸಾಧ್ಯವಿಲ್ಲ. ಈ ರೀತಿಯಾಗಿ ಬರ್ಟಿಲ್ ಮತ್ತು ಹೊಲಿನವರು ಟೀಕೆಗಳನ್ನು ಮಾಡ್ತಾರೆ. ಶ್ರಮ ದಿನದ ಲೆಕ್ಕ ಅಳೆಯುವುದು ಸಾಧ್ಯ, ಶ್ರಮ ದಿನದ ಲೆಕ್ಕ ಅಳೆಯುವುದು ಸಾಧ್ಯವಿಲ್ಲ. ಎರಡನೇದು ತುಲನಾತ್ಮಕ ವೆಚ್ಚದ ಸಿದ್ಧಾಂತ ಕೇವಲ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅನ್ವಯಿಸುತ್ತದೆ ಎಂಬುದು ತಪ್ಪು. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಇದು ಸಿದ್ಧಾಂತ ಏನಿದೆ, ಓಲ್ಡ್ ಸಿದ್ಧಾಂತ, ಅದು ಕೇವಲ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಿಷ್ಟೇ ಅನ್ವಯಿಸ್ತದನ್ನು ತಪ್ಪು ಅಂತ ಹೇಳ್ತಾರ. ಅದು ಆಂತರಿಕ ವ್ಯಾಪಾರಕ್ಕೂ ಅನ್ವಯಿಸುತ್ತದೆ. ಆಂತರಿಕ ವ್ಯಾಪಾರಕ್ಕೂ ಹಲೋ, ಡಿಸ್ಕನೆಕ್ಟ್ ಆಗಿತ್ತು, ಯಾಕೋ ಕೇಳಿಸ್ತಾ ಇದೆಯಲ್ಲ ಈಗ? ಹೌದಾ? ಅವ್ರ ಏನ್ ಹೇಳಿದ್ರಪ್ಪ ಅಂತಂದ್ರ, ಈ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಕೇವಲ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇಷ್ಟೇ ಅನ್ವಯಿಸ್ತದ ಅಂತ ಹೇಳಿದ್ರು. ಆದ್ರೆ ಇವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಅದು ಅಂತರ್ ಪ್ರಾದೇಶಿಕ ಮತ್ತು ಅಂತರ ಸ್ಥಳೀಯ ವ್ಯಾಪಾರದ ಇನ್ನೊಂದು ರೂಪ ಅಂತ ಹೇಳಿದ್ರು. ಇಂಟರ್ನಲ್ ವ್ಯಾಪಾರನೂ ಒಂದೇ, ಇಂಟರ್ನ್ಯಾಷನಲ್ ವ್ಯಾಪಾರನೂ ಒಂದೇ ಅಂತ ಹೇಳಿದ್ರು. ಹೌದಾ? ಇನ್ನು ಮೂರನೇದು ಬರ್ಕೊಡ್ರಿ. ನಾಲ್ಕನೇದು ಬರ್ಕೊಡ್ರಿ. ಮೂರನೇ ಟೀಕೆ ಇದು ಯಾವುದು? ಸಾಂಪ್ರದಾಯಿಕ ವ್ಯಾಪಾರ ಸಿದ್ಧಾಂತ ಟೀಕೆ. ಹೌದಾ? ಉತ್ಪಾದನಾಂಗಗಳು
ಹಾ ಬರ್ಕೊಟ್ಟು, ನಾಲ್ಕನೇದು ಬರ್ಕೊಟ್ಟು. ಉತ್ಪಾದನಾಂಗಗಳು ಹೇಳಿದ್ನಲ್ಲ ಅದು ಏನು. ಹ್ಮ್ ಎರಡಕ್ಕೂ ಅನ್ವಯಿಸೋದು. ಹ್ಮ್ ಹಾ ಉತ್ಪಾದನಾಂಗಗಳು ರಾಷ್ಟ್ರದ ನಡುವೆ ರಾಷ್ಟ್ರಗಳ ನಡುವೆ ಚಲಿಸುವುದಿಲ್ಲ ಅಂತ ಹೇಳಿದ್ರು ಅವರು. ದೇಶದ ಒಳಗೆ ಮಾತ್ರ ಚಲಿಸ್ತಾವು, ಅಂತಾರಾಷ್ಟ್ರೀಯವಾಗಿ ಚಲಿಸುವುದಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತೇನಾಗ್ತಾ ಇದೆ, ಉತ್ಪಾದನಾಂಗಗಳು ಬೇರೆ ದೇಶದವರು ನಮ್ ದೇಶದಲ್ಲಿ ಬಂದು ಭೂಮಿ ತಗೋತಾ ಇದಾರೆ. ನಮ್ ದೇಶದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇರೆ ದೇಶಗಳಿಗೆ ಹೋಗ್ತಾ ಇದಾರೆ. ಹೌದಾ? ಈ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಇದರ ಒಂದು ಮೂವ್ಮೆಂಟ್ ನಡೀತಾ ಇದೆ. ಹೌದಲ್ಲ? ಇದನ್ನ ಟೀಕೆ ಮಾಡಿದಾರ ಅವರು. ಇನ್ನು ಐದನೇದಾಗಿ ಸಾರಿಗೆ ವೆಚ್ಚ ಪರಿಗಣಿಸಿಲ್ಲ. ಸಾರಿಗೆ ವೆಚ್ಚ ಪರಿಗಣಿಸಿಲ್ಲ. ಹೌದಾ? ಈ ಅಂಶಗಳ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಅವರು ಈ ತಮ್ಮ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ಟೀಕೆಗಳನ್ನು ಮಾಡಿದ್ದಾರೆ. ಹೌದಾ? ಇಲ್ಲಿ ಈ ಬರ್ಟಿಲ್ ಓಹ್ಲಿನ್ ಅಂತ ಏನು ಇದಾರಲ್ಲ, ಬರ್ಟಿಲ್ ಬೇರೆ ಓಹ್ಲಿನ್ ಬೇರೆ. WHO ಓಹ್ಲಿನ್ ಮತ್ತು ಎಲಿ ಹೆಕ್ಸರ್ ಅನ್ನುವಂಥವ್ರು ಇಬ್ರು. ಹೌದಾ? ಅವ್ರು ಏನಪ್ಪಾ ಅಂದ್ರೆ ಈ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ಅವರು ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮತ್ತು ಆಂತರಿಕ ವ್ಯಾಪಾರಕ್ಕೆ ಬೇರೆ ಬೇರೆ ಪ್ರತಿಪಾದನೆ ಇದ್ರೆ ಅದಕ್ಕೋಸ್ಕರ ಪ್ರತ್ಯೇಕವಾದಂತ ವ್ಯಾಪಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಬೇಕಂತ ಹೇಳ್ತಾರೆ. ಇವತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಬೇರೆ ಅಲ್ಲ, ಇಂಟರ್ನಲ್ ಟ್ರೇಡ್ ಬೇರೆ ಅಲ್ಲ. ಯಾವ್ದಕ್ಕೂ ಟ್ರೇಡ್ ಏನು ಸಿದ್ಧಾಂತ ಬೇರೆ ಇಲ್ಲೇ ಇಲ್ಲ. ಅದು ಏನಪ್ಪಾ ಒಂದೇ. ಅದು ಇಂಟರ್ ರೀಜನಲ್ ಮತ್ತು ಇಂಟರ್ ಲೋಕಲ್ ವ್ಯಾಪಾರದ ಇನ್ನೊಂದು ವಿಧಾನ ಅಂತ ಹೇಳ್ತಾರೆ. ಇದನ್ನ ಹೇಳಲಿಕ್ಕೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ಹೇಳಿದಾರ ಅವ್ರು. ಮುಖ್ಯಾಂಶ ಅದನ್ನ ಬರ್ಕೊಡ್ರಿ. ಯಾರು? ಬರ್ಟಿಲ್ ಓಹ್ಲಿನ್ ಸಿದ್ಧಾಂತ. ಮೇನ್ ಪಾಯಿಂಟ್ಸ್ ಒಂದನೇದಾಗಿ ಬರ್ಕೊಡ್ರಿ. ಒಂದನೇದು ಉತ್ಪಾದನಾಂಗಗಳು ಉತ್ಪಾದನಾಂಗ ಲ್ಯಾಂಡ್ ಲೇಬರ್ ಇರ್ತಾವ. ಹೌದಾ? ಉತ್ಪಾದನಾಂಗಗಳು ವಿವಿಧ ರಾಷ್ಟ್ರಗಳ ನಡುವೆ ಚಲಿಸದಿರುವುದು ವಿಶೇಷವಲ್ಲ. ಈ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಿದೆಯಲ್ಲ, ಅದು ಆಗ್ಲಿಕ್ಕಂದ್ರೆ ಅದೇನು ವಿಶೇಷ ಅಲ್ಲ. ಅದು ಕೆಲವೊಂದು ದೇಶದಲ್ಲಿನೂ ಆಗ್ಬೋದು, ಇಂಟರ್ನ್ಯಾಷನಲ್ ಆಗ್ಬೋದು. ಕೆಲವೊಂದು ದೇಶದಲ್ಲಿನೇ ರೆಸ್ಟ್ರಿಕ್ಷನ್ಸ್ ಬರ್ತಾವ. ಕರ್ನಾಟಕದವ್ರು ಕೆಲವೊಂದು ವಸ್ತುಗಳನ್ನ, ಆಮೇಲೆ ಮಹಾರಾಷ್ಟ್ರ ವಸ್ತುಗಳನ್ನ ಬ್ಯಾನ್ ಮಾಡಬಹುದು. ಹೌದಾ? ಇದನ್ನ ಒಂದು ಮೇನ್ ಪಾಯಿಂಟ್ ಅಂತ ತಿಳ್ಕೊಬಹುದು ನಾವು. ಅಂದ್ರೆ ಉತ್ಪಾದನಾಂಗಗಳ ಒಂದು ಚಲನೆ ವಿಶೇಷ ಅಂತ ಅಂಶ ಅಲ್ಲ ಅಂತ. ಎರಡನೇದಾಗಿ ಉತ್ಪಾದನಾಂಗಗಳು ದೇಶದ ಒಳಗಡೆ ಚಲಿಸುವಂತೆ ಕೆಲವೊಮ್ಮೆ ರಾಷ್ಟ್ರಗಳ ನಡುವೆಯೂ ಚಲಿಸುತ್ತವೆ.
ರಾಷ್ಟ್ರಗಳ ನಡುವೆಯೂ ಚಲಿಸುತ್ತವೆ. ಇನ್ನು 3ನೇ ಪಾಯಿಂಟ್, ಸಾರಿಗೆ ವೆಚ್ಚ. ಸಾರಿಗೆ ವೆಚ್ಚ ಸಾರಿಗೆ ವೆಚ್ಚ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಷ್ಟೇ ಮಹತ್ವ ವಹಿಸುತ್ತದೆ. ಅಷ್ಟೇ ಮಹತ್ವ ವಹಿಸುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಾಗ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬಹಳ ಕಡಿಮೆ ಮಾಡ್ತೇವೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಟೋಟಲ್ ಕಾಸ್ಟ್ ಬರಬೇಕದು. ಅಂದಾಗ ಏನಾಗ್ತದಪ್ಪ ಅಂತ ಬೆಲೆ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಸಾರಿಗೆ ವೆಚ್ಚ ಅಂತಾರಾಷ್ಟ್ರೀಯ ಮತ್ತು ಆಂತರಿಕ ವ್ಯಾಪಾರದಲ್ಲಿ ಅಷ್ಟೇ ಮಹತ್ವ ವಹಿಸುತ್ತದೆ. ಎರಡರಲ್ಲಿ ಕೂಡ ಮಹತ್ವ ಇರ್ತದ ಅಂತ ಹೇಳ್ತಾರೆ. ಇನ್ನು 4ನೇದ್ದು ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಾ? ಓಕೆ. 4ನೇದು ಬರ್ಕೊಡ್ರಿ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಿಭಿನ್ನ ಕರೆನ್ಸಿ ಇದ್ದರೂ ಪ್ರತ್ಯೇಕ ವ್ಯಾಪಾರ ಸಿದ್ಧಾಂತ ಅವಶ್ಯಕವಿಲ್ಲ. ಯಾಕೆಂದರೆ ವಿನಿಮಯ ದರ ಹೊಂದಾಣಿಕೆಯ ಮೂಲಕ ಆಂತರಿಕ ಮತ್ತು ವಿದೇಶಿ ವ್ಯಾಪಾರದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಈಗ ಏನಾಗ್ತಿದೆ, ಆಟೋಮೆಟಿಕ್ ಆಗಿ ಹೊಂದಾಣಿಕೆ ಆಗುವಂತ ವ್ಯವಸ್ಥೆ ಇದೆ. ವಿನಿಮಯ ದರ ಹೊಂದಾಣಿಕೆ ಅಂತ ಕರಿತೇವೆ. ಇದು ಮೊದಲು ಇದ್ದಿದ್ದಿಲ್ಲ. ಮೊದಲೆಲ್ಲ ಗೋಲ್ಡ್ ಸ್ಟ್ಯಾಂಡರ್ಡ್ ಇತ್ತು. ಅವಾಗ ಹಣ ಕೆಲವೊಂದು ಹಣನೇ ವಿತರಣೆ ಇದು ಹಾಕಿದ್ದಿಲ್ಲ. ಅವಾಗ ಕ್ವಾಂಟಿಟಿ ಟರ್ಮ್ಸ್ ಆಫ್ ಟ್ರೇಡ್ ಇತ್ತು. ಅಂದ್ರೆ ವಸ್ತು ವಿನಿಮಯ ನಡೀತಾ ಇತ್ತು ಅವಾಗ. ಹಾಗಾಗಿ ಇವತ್ತು ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬೇರೆ ಕರೆನ್ಸಿಗಳಿದ್ರು ಕೂಡ ಬೇರೆ ಬೇರೆ ಸಿದ್ಧಾಂತ ಬೇಡ, ಒಂದೇ ಸಿದ್ಧಾಂತ ಸಾಕು. ಅದನ್ನು ವಿನಿಮಯ ದರ ಹೊಂದಾಣಿಕೆ ಮೂಲಕ ಮಾಡಬಹುದು ಅಂತ ಹೇಳ್ತಾರೆ. 5ನೇದಾಗಿ 5ನೇ ಪಾಯಿಂಟ್ ಬರ್ತಾರೆ. ಕೆಲವು ರಾಷ್ಟ್ರಗಳಲ್ಲಿ ಪ್ರಾದೇಶಿಕ ವ್ಯತ್ಯಾಸ ಇದ್ದಂತೆ ಮತ್ತು ಒಪ್ಪಂದಗಳು ಇದ್ದಂತೆ ಅಂತಾರಾಷ್ಟ್ರೀಯ, ಪ್ರಾದೇಶಿಕ ಮತ್ತು ಬಹುಪಕ್ಷೀಯ ಒಪ್ಪಂದದ ಮೂಲಕ ಸಾಮಾನ್ಯ ಮೌಲ್ಯದ ಹೊಂದಾಣಿಕೆ ಮಾಡಬಹುದು. ಸೊ ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ಇವತ್ತು ಬೇರೆ ಬೇರೆ ಕರೆನ್ಸಿಗಳಿರ್ಬೋದು,
ಬೇರೆ ಬೇರೆ ಬೌಂಡ್ರಿಗಳಿರ್ಬೋದು, ಹೌದಾ, ಬೇರೆ ಬೇರೆ ರೀತಿಯಾದಂತಹ ಪ್ರದೇಶಗಳಿರ್ಬೋದು. ಆದ್ರೆ ನಾವು ಜನರಲ್ ಪ್ರೈಸ್ ಲೆವೆಲ್ ಇಂಡೆಕ್ಸ್ ಅನ್ನ ಮಾಡಿ, ಅಂದ್ರೆ ಜನರಲ್ ಇಕ್ವಿಲಿಬ್ರಿಯಂ ಥಿಯರಿ ಆಫ್ ಮಾಡರ್ನ್ ಥಿಯರಿ ಅಂತ ಕೂಡ ಕರೀತಾರೆ. ಈ ಆಧುನಿಕ ಸಿದ್ಧಾಂತದಕ್ಕೆ ಏನಂತ ಕರೀತಾರ? ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೋಲನ ಸಿದ್ಧಾಂತ. ಹೌದಾ? ಇಕ್ವಿಲಿಬ್ರಿಯಂ ಥಿಯರಿ ಆಫ್ ಜನರಲ್ ಥಿಯರಿ ಆಫ್ ಇಕ್ವಿಲಿಬ್ರಿಯಂ. ಹೌದಾ? ಸೊ ಹೀಗಾಗಿ ಅವ್ರ ಸ್ಟೇಟ್ಮೆಂಟ್ ಒಂದು ತಿರುಳನ್ನು ನೀವು ತಿಳ್ಕೊಬೇಕು. ಈ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರತ್ಯೇಕ ಸಿದ್ಧಾಂತ ಬೇಕಾಗಿಲ್ಲ. ಯಾವ ರೀತಿಯಾಗಿ ಆಂತರಿಕ ವ್ಯಾಪಾರ ಆಗ್ತದೆ ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರನ ಆಗ್ತದೆ. ಹೌದಾ? ಇಲ್ಲಿ ಅಂತರ್ ಪ್ರಾದೇಶಿಕ ಮತ್ತು ಅಂತರ ಸ್ಥಳೀಯ ವ್ಯಾಪಾರ ತರ ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತ ಅಂತ ಕೂಡ ಕರೀತಾರ. ಅಂತಾರಾಷ್ಟ್ರೀಯ ವ್ಯಾಪಾರದ ಸಮತೋಲನ ಸಿದ್ಧಾಂತ, ಜನರಲ್ ಇಕ್ವಿಲಿಬ್ರಿಯಂ ಥಿಯರಿ ಆಫ್ ಮಾಡರ್ನ್ ಟ್ರೇಡ್. ಹೌದಾ? ಹೀಗೆ ಈ ಕೆಲವೊಂದಿಷ್ಟು ಅಂಶಗಳನ್ನ ನಾವು ನೋಡೋಣ. ಇನ್ನು ಮುಂದಿನ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ ನಾನು ಈ ಕುರಿತ ಹೆಚ್ಚುವರಿ ವಿವರಣೆಗಳನ್ನ ನಾನು ಕೊಡ್ತೇನೆ. ಹೌದಾ? ಸೊ ಅರ್ಥ ಆಗ್ತದೆ ನಿಮ್ಗೆಲ್ಲ? ಇದಿಷ್ಟು ಬೇಸಿಕ್ ಅಂಶಗಳನ್ನ ತಿಳ್ಕೊಡ್ರಿ. ಮುಂದಿನ ಅವಧಿಯಲ್ಲಿ ಏನಪ್ಪಾ ಅಂತಂದ್ರ ಈ ಸಿದ್ಧಾಂತದ ಊಹೆಗಳನ್ನು ಒಂದಿಷ್ಟು ಬರ್ಸ್ಬಿಡ್ತೀನಿ ಅಂತ. ಟೈಮ್ ಆಗಿದೆಯಾ? 10:45 ಆಯ್ತು. ಹೌದಾ? ಊಹೆಗಳನ್ನ ಮತ್ತು ಅದರ ಒಂದು ವಿವರಣೆಯನ್ನ ಮುಂದಿನ ಅವಧಿಯಲ್ಲಿ ನಾನು ಬರ್ತೀನಿ. ಹೌದಾ? ಇಷ್ಟು ವೈಶಿಷ್ಟ್ಯವಾದಂತಹ ವಿಚಾರಗಳನ್ನ ತಿಳ್ಕೊಂಡ್ರಿ. ಇದು ಈ ಕರೆನ್ಸಿಗಳ ನಡುವೆ ವಿನಿಮಯ ದರದ ಹೊಂದಾಣಿಕೆ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ತಿಳ್ಕೊಬಹುದು. ಸೊ ದ ಇಂಟರ್ನ್ಯಾಷನಲ್ ಟ್ರೇಡ್ ಈಸ್ ನಥಿಂಗ್ ಬಟ್ ಎ ಸ್ಪೆಷಲ್ ಕೇಸ್ ಆಫ್ ಇಂಟರ್ ರೀಜನಲ್ ಅಂಡ್ ಇಂಟರ್ ಲೋಕಲ್ ಟ್ರೇಡ್. ಇಷ್ಟು ಸರಳ ಅಂಶವನ್ನು ತಿಳ್ಕೊಡ್ರಿ. ಮುಂದಿನ ಅವಧಿಯಲ್ಲಿ ಹೆಚ್ಚು ವಿವರಣೆಗಳನ್ನ ನೋಡೋಣ. ಈಗ ನಾನು ಅಸೈನ್ಮೆಂಟ್ ಟಾಪಿಕ್ ಕಳಿಸ್ತೀನಿ. ಇವಾಗ ಕಳಿಸ್ಲಾ ವೀರೇಶ? ಎಷ್ಟು ದಿವಸದಲ್ಲಿ ಬರೋದು ಕಳಿಸ್ತೀರಿಪ್ಪ? ಸಚಿನ್ ಎಷ್ಟು ದಿವಸದಲ್ಲಿ ಬರ್ ತೋರಿಸ್ತೀಪ? ಒಂದು 10 ದಿವಸ ತಗೊಳ್ರಿ ಬೇಡ. ಅದ ಇವತ್ತು ಮಂಗಳವಾರ, ಮುಂದಿನ ಶನಿವಾರದವರೆಗೆ. ಈ ಶನಿವಾರ ಅಲ್ಲ, ಮುಂದಿನ ಶನಿವಾರದವರೆಗೆ. ಹೌದಾ? ಅದನ್ನ ಅಸೈನ್ಮೆಂಟ್ ನೋಟಿಫಿಕೇಶನ್ ನೋಡ್ರಿ. ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿ ಆಗೋಣ. ಓಕೆನಾ? ನೋಟ್ಸ ಕಳಿಸ್ತೀನಿ ಈಗ. ಓಕೆ.